ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ, ಇದು ಯಾವ ಪ್ಲ್ಯಾಂಟ್ ಅಂತ ಗೊತ್ತಾಯ್ತಾ ನಿಮಗೆ? ಇದು ಲಿಲ್ಲಿ ಪ್ಲ್ಯಾಂಟ್. ಜರ್ಸಿ ಲಿಲ್ಲಿ ಅಂತ ಕರೀತಾರೆ, ಅಮರ್ಲೀಸ್ ಲಿಲ್ಲಿ ಅಂತ ಕೂಡ ಕರೀತಾರೆ ಈ ಪ್ಲ್ಯಾಂಟ್ಗೆ. ಲಿಲ್ಲೀಸಲ್ಲಿ ತುಂಬಾ ವೆರೈಟೀಸ್ ಇದೆ, ತುಂಬಾ ಕಲರ್ಸ್ ಕೂಡ ಇದೆ. ಈ ಪ್ಲ್ಯಾಂಟ್ಸು ಆಸ್ಟ್ರೇಲಿಯಾ ಕಂಟ್ರೀಸಲ್ಲಿ ಸ್ವಲ್ಪ ಜಾಸ್ತಿ, ಇಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ. ಬಟ್ ಈ ಪ್ಲ್ಯಾಂಟ್ ಹೂ ಬಿಟ್ಟಾಗ ಗಾರ್ಡನ್ ತುಂಬಾ ಚೆನ್ನಾಗಿರುತ್ತೆ. ಇದು ನೋಡಿ, ಒಂದು ಮೊಗ್ಗಾಗಿದೆ. ಇದರಲ್ಲಿ ನೋಡಿ ಎಷ್ಟು ಎತ್ತರಕ್ಕೆ ಬೆಳೆಯುತ್ತೆ ಅಂದರೆ, ಈ ಸ್ಟೆಮ್ಮು 2 ಫೀಟ್ವರೆಗೂ ಬೆಳೆಯುತ್ತೆ. ಮೊಗ್ಗಾಗಿದೆ ಈಗ ಆಲ್ರೆಡಿ. ಇದು ಸಮ್ಮರಲ್ಲಿ ಅಷ್ಟೇ ಫ್ಲವರಿಂಗ್ ಸೀಸನು. ಆ್ಯಕ್ಚುಲಿ ತುಂಬ ಪ್ಲ್ಯಾಂಟ್ಸು ಸಮ್ಮರಲ್ಲೇ ಫ್ಲವರ್ಸ್ ಬಿಡುತ್ತೆ. ಇದು ನೋಡಿ ಎಷ್ಟು ಎತ್ತರಕ್ಕೆ ಬೆಳೆದಿದೆ ಅಂದರೆ, ಇದರಲ್ಲಿ ನೋಡಿ ಎಷ್ಟು ಒಂದು ಫ್ಲವರ್ಸ್ ಇದೆ ಅಂದರೆ, ಒಂದೇ ಬ್ರ್ಯಾಂಚಲ್ಲಿ 5-6 ಫ್ಲವರ್ಸ್ ಬಿಟ್ಟಿದೆ. ಈ ಫ್ಲವರ್ಸು 10ರಿಂದ 15 ದಿನದವರೆಗೂ ಹೀಗೆ ಇರುತ್ತೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ತುಂಬಾ ಕಲರ್ಸ್ ಇದೆ ಲಿಲ್ಲೀಸಲ್ಲಿ. ಇದು ಔಟ್ಡೋರ್ ಪ್ಲ್ಯಾಂಟು. ನೋಡಿ, ಕೆಲವೊಂದು ಮೊಗ್ಗಾಗಿದೆ, ಕೆಲವೊಂದು ಅರಳಿದೆ. ಆ್ಯಕ್ಚುಲಿ ಇದು ಪ್ರಾಪಗೇಷನ್ ಯಾವ ರೀತಿ ಮಾಡಬೇಕು ಅಂತ ಅಂದರೆ, ನೋಡಿ ಕಾಣಿಸ್ತಾ ಇದೆಲ್ಲ, ಇದು ಆ್ಯಕ್ಚುಲಿ ಬಲ್ಬ್ ಪ್ಲ್ಯಾಂಟು. ಈ ಥರ ಮೇಲೇ ದಪ್ಪು ಬಲ್ಬ್ ಬರುತ್ತೆ ನೋಡಿ. ಒಂದು ಚಿಕ್ಕ ಪ್ಲ್ಯಾಂಟ್ ಕೂಡ ಬಂದಿದೆ ಅದ್ರ ಪಕ್ಕ. ಇವಾಗ ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಇದನ್ನು ತೆಗಿತಾ ಇದ್ದೀನಿ. ನೋಡಿ, ಈ ಥರ ಸಣ್ಣದು ಇರುತ್ತೆ. ಇದರಲ್ಲಿ ಆ್ಯಕ್ಚುಲಿ ಫ್ಲವರ್ಸ್ ಬಿಡಲ್ಲ ಈ ವರ್ಷ. ಇಲ್ಲಿ ದೊಡ್ಡದಿದೆ ನೋಡಿ, ಇದು ಆ್ಯಕ್ಚುಲಿ ಈರುಳ್ಳಿ ಥರ ಕಾಣಿಸ್ತಾ ಇದೆ ನಿಮಗೆ. ಈ ಬಲ್ಬಲ್ಲಿ, ಈ ಪ್ಲ್ಯಾಂಟಲ್ಲಿ ಆ್ಯಕ್ಚುಲಿ ಈ ವರ್ಷ ಹೂವು ಬಿಡುತ್ತೆ. ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಇದನ್ನು ತೆಗೆದಿದ್ದೀನಿ. ಈ ಥರ ಪಕ್ಕದಲ್ಲಿರೋ ಗೆಡ್ಡೆಗಳನ್ನ ನಾವು ಬೇರೆ ಪಾಟಲ್ಲಿ ಹಾಕಿದಾಗ ಹೊಸ ಗಿಡಗಳು ಬರುತ್ತೆ. ಈ ರೀತಿ ನಾವು ಈ ಪ್ಲ್ಯಾಂಟನ್ನು ಪ್ರಾಪಗೇಟ್ ಮಾಡ್ಬೋದು. ನೋಡಿ, ಪಕ್ಕದಲ್ಲೊಂದು ಚಿಕ್ಕ ಪ್ಲ್ಯಾಂಟ್ ಕೂಡ ಬಂದಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.